ಆತ್ಮೀಯ ವಿದ್ಯಾರ್ಥಿಗಳೇ, ಆರ್ ಬಿ ಮ್ಯಾಥ್ಸ್ ಟ್ಯೂಟರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ ವಿದ್ಯಾರ್ಥಿಗಳೇ, ನಾವು ಕಳೆದ ವಿಡಿಯೋದಲ್ಲಿ 9ನೇ ತರಗತಿ ಬಹುಪದೋಕ್ತಿಗಳು ಪಾಠದ ಅಭ್ಯಾಸ 2.3 ಮೊದಲನೇ ಮುಖ್ಯ ಪ್ರಶ್ನೆಯಲ್ಲಿರ್ತಕ್ಕಂಥ 4 ಸಮಸ್ಯೆಗಳಿಗೆ ಪರಿಹಾರಗಳು, ಅದರ ಜೊತೆಗೆ ಎರಡನೇ ಮುಖ್ಯ ಪ್ರಶ್ನೆಯಲ್ಲಿರ್ತಕ್ಕಂಥ 3 ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸಿದ್ದೇವೆ. ತಾವೇನಾದರೂ ಆ ವಿಡಿಯೋವನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ, ತಾವು ಆ ವಿಡಿಯೋವನ್ನು ನೋಡ್ಬೋದು. ಇವತ್ತಿನ ಈ ಒಂದು ತರಗತಿಯಲ್ಲಿ ಅಭ್ಯಾಸ 2.3 ಮೂರನೇ ಮುಖ್ಯ ಪ್ರಶ್ನೆ, ಪಿ ಆಫ್ ಎಕ್ಸ್ನ ಅಪವರ್ತನ x-1 ಆಗಿದ್ದರೆ ಕೆಯ ಬೆಲೆಯನ್ನು ಈ ಕೆಳಗಿನ ಪ್ರತಿಯೊಂದರಲ್ಲಿಯೂ ಕಂಡು ಹಿಡಿಯಿರಿ. ವಿದ್ಯಾರ್ಥಿಗಳೇ, ಮೂರನೇ ಮುಖ್ಯ ಪ್ರಶ್ನೆಯಲ್ಲಿ ಒಟ್ಟು 4 ಬಹುಪದೋಕ್ತಿಗಳನ್ನು ಕೊಟ್ಟಿದ್ದಾನೆ. ಈ ಬಹುಪದೋಕ್ತಿಗಳಲ್ಲಿರ್ತಕ್ಕಂಥ ಕೆಯ ಬೆಲೆಯನ್ನು ನಾವು ಒಂದೊಂದಾಗಿ ಕಂಡು ಹಿಡಿಯೋಣ. ವಿದ್ಯಾರ್ಥಿಗಳೇ, ಈ ಮೂರನೇ ಮುಖ್ಯ ಪ್ರಶ್ನೆಯನ್ನು ನಾವು ಗಮನಿಸಿದರೆ ಇಲ್ಲಿ ಒಟ್ಟು 4 ಬಹುಪದೋಕ್ತಿಗಳನ್ನು ಕೊಟ್ಟಿದ್ದಾನೆ. ಆ 4 ಬಹುಪದೋಕ್ತಿಗಳ ಅಪವರ್ತನ ಯಾವುದು? x-1 ಆಗಿದೆ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ಆದ್ದರಿಂದ ಪಿ ಎಫ್ ಎಕ್ಸ್ನ ಅಪವರ್ತನ x-1 ಆಗಿದೆ ದತ್ತದಲ್ಲಿ ಕೊಟ್ಟಿದ್ದಾನೆ. ವಿದ್ಯಾರ್ಥಿಗಳೇ, ಈ ಒಂದು x-1ರ ಶೂನ್ಯತೆಯನ್ನು ನಾವು ಕಂಡು ಹಿಡಿಯೋಣ. ಆದ್ದರಿಂದ x-1ರ ಶೂನ್ಯತೆ ಅಂದರೆ x-1 = 0 ಆಗ್ತದೆ. ವಿದ್ಯಾರ್ಥಿಗಳೇ, ಎಡಭಾಗದಲ್ಲಿ ಎಕ್ಸನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಎಡಭಾಗದಲ್ಲಿ -1 ಇದೆ, ಇದು ಬಲಭಾಗಕ್ಕೆ ಬಂದರೆ +1 ಆಗ್ತದೆ. ಅಂದರೆ ಎಕ್ಸದ ಬೆಲೆ ನಮಗೆ 1 ಸಿಗುತ್ತದೆ ವಿದ್ಯಾರ್ಥಿಗಳೇ. ಅಂದರೆ ಈ ಒಂದು ಎಕ್ಸದ ಸ್ಥಾನದಲ್ಲಿ 1ಅನ್ನು ನಾವು ಆದೇಶ ಮಾಡಿದರೆ 1 - 1 ಅಂದರೆ ಇದೆಷ್ಟು ಬೆಲೆ ಈ ಒಂದು ಬಹುಪದೋಕ್ತಿ ಏನಾಗ್ತದೆ? 0 ಆಗ್ತದೆ. ಆದ್ದರಿಂದ x-1ರ ಶೂನ್ಯತೆ ಅದು 1 ಆಗ್ತದೆ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, ಇಲ್ಲಿ ಮೊದಲೇ ಒಂದು ಬಹುಪದೋಕ್ತಿಯನ್ನು ನಾನು ಬರಿತಾ ಇದ್ದೀನಿ ವಿದ್ಯಾರ್ಥಿಗಳೇ. ಅದು ಪಿ ಆಫ್ ಎಕ್ಸ್ = x² + x + k. ಇಲ್ಲಿ ಮೊದಲನೇ ಬಹುಪದೋಕ್ತಿಯನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ ಪಿ ಆಫ್ ಎಕ್ಸ್ನ ಅಪವರ್ತನ x-1 ಆಗಿದೆ ಅಂತ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ಆದ್ದರಿಂದ x-1ರ ಶೂನ್ಯತೆಯನ್ನು ನಾನು ಅಂದರೆ ಎಕ್ಸದ ಬೆಲೆಯನ್ನು ನಾನು ಈ ಒಂದು ಬಹುಪದೋಕ್ತಿಯಲ್ಲಿ ಆದೇಶ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಪಿ ಆಫ್ ಎಕ್ಸ್ = x² + x + k. ಇಲ್ಲಿ ಕೆದ ಬೆಲೆಯನ್ನು ನಾವು ಕಂಡು ಹಿಡಿಯೋಣ. ಇಲ್ಲಿ ಎಕ್ಸ್ದ ಬೆಲೆಯನ್ನು ನಾನು ಆದೇಶ ಮಾಡ್ತಾ ಇದ್ದೀನಿ. ಆದ್ದರಿಂದ ಪಿ ಆಫ್ 1 ಎಕ್ಸದ ಸ್ಥಾನದಲ್ಲಿ ನಾನು 1 ಆದೇಶ ಮಾಡ್ತಾ ಇದ್ದೀನಿ = ಎಕ್ಸದ ಸ್ಥಾನದಲ್ಲಿ 1ಅನ್ನು ನಾನು ಆದೇಶ ಮಾಡಿದ್ದೀನಿ. ವರ್ಗ ಇದೆ, ವರ್ಗವನ್ನು ಬರ್ಕೊಂಡಿದ್ದೀನಿ. ಪ್ಲಸ್ ಎಕ್ಸದ ಸ್ಥಾನದಲ್ಲಿ 1ಅನ್ನು ನಾನು ಆದೇಶ ಮಾಡಿದ್ದೀನಿ. ಪ್ಲಸ್ ಕೆಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ = 1ರ ವರ್ಗ 1 1 ಆಗ್ತದೆ. ಪ್ಲಸ್ ಈ 1ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಪ್ಲಸ್ ಕೆಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ = 1 + 1 2 ಆಗ್ತದೆ. ಪ್ಲಸ್ ಕೆಯನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ನಾವು ಪ್ರಶ್ನೆಯನ್ನು ಗಮನಿಸಿದರೆ x-1 ಈ ಒಂದು ಪಿ ಎಫ್ ಎಕ್ಸ್ನ ಅಪವರ್ತನವಾಗಿದೆ ಅಂತ ಕೊಟ್ಟಿದ್ದಾನೆ. ಅಂದರೆ x-1 ಈ ಒಂದು ಪಿ ಎಫ್ ಎಕ್ಸ್ ಅಂತಕ್ಕಂಥ ಈ ಒಂದು ಬಹುಪದೋಕ್ತಿಯ ಅಪವರ್ತನ ಆದರೆ ಈ ಒಂದು ಎಕ್ಸದ ಶೂನ್ಯತೆಯನ್ನು ನಾವು ಈ ಒಂದು ಬಹುಪದೋಕ್ತಿಯಲ್ಲಿ ನಾವು ಆದೇಶ ಮಾಡಿದಾಗ ಈ ಒಂದು ಬಹುಪದೋಕ್ತಿ ಏನಾಗ್ತದೆ? 0ಗೆ ಸಮ ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಇಲ್ಲಿ 2 + k ದ ಬೆಲೆ ಏನಾಗ್ತದೆ? 0ಗೆ ಸಮ ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ 2 + k = 0 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಎಡಭಾಗದಲ್ಲಿ ಕೆಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಎಡಭಾಗದಲ್ಲಿ +2 ಇತ್ತು, ಬಲಭಾಗಕ್ಕೆ ಹೋದರೆ -2 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ x-1 ಈ ಕೊಟ್ಟಿರ್ತಕ್ಕಂಥ ಈ ಒಂದು ಬಹುಪದೋಕ್ತಿಯ ಅಪವರ್ತನ ಆಗಿತ್ತು ಅಂದರೆ ಈ ಒಂದು ಬಹುಪದೋಕ್ತಿಯ ಕೆಯ ಬೆಲೆ ಈ ಒಂದು ಬಹುಪದೋಕ್ತಿಯಲ್ಲಿ ಇರ್ತಕ್ಕಂಥ ಕೆಯ ಬೆಲೆ ಅದು -2 ನಮಗೆ ಸಿಗ್ತಾ ಇದೆ ವಿದ್ಯಾರ್ಥಿ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ಎರಡನೇ ಒಂದು ಬಹುಪದೋಕ್ತಿಯನ್ನು ನಾವು ಗಮನಿಸೋಣ. ಇಲ್ಲಿ ಪಿ ಎಫ್ ಎಕ್ಸ್ನ ಅಪವರ್ತನ ಅದೇ ರೀತಿಯಾಗಿ ಪಿ ಎಫ್ ಎಕ್ಸ್ನ ಅಪವರ್ತನ x-1 ಆಗಿದೆ. ಕಳೆದ ಒಂದು ಸಮಸ್ಯೆಯಲ್ಲಿ ನಾವು ಗಮನಿಸಿದ್ವಿ. ಅಂದರೆ x-1 ಅಂತಕ್ಕಂಥದ್ದು ಇಲ್ಲಿ 4 ಬಹುಪದೋಕ್ತಿಗಳ ಅಪವರ್ತನ ಆಗಿದೆ ಅಂತ ಕೊಟ್ಟಿದ್ದಾನೆ. ಆದ್ದರಿಂದ x-1ರ ಶೂನ್ಯತೆ = x-1 = 0 ಆಗ್ತದೆ. -1 ಎಡಗಡೆ ಇತ್ತು, ಬಲಗಡೆಗೆ ಬಂದರೆ ಅದು +1 ಆಗ್ತದೆ. ಅಂದರೆ ಎಕ್ಸದ ಬೆಲೆ ನಮಗೆ 1 ಸಿಗ್ತಾ ಇದೆ ವಿದ್ಯಾರ್ಥಿಗಳೇ. ನಾವಿಲ್ಲಿ ಏನು ಕಂಡುಹಿಡ್ಕೊಂಡಿದ್ದೀವಿ ಅದೇ ಬೆಲೆ ನಮಗೆ ಇಲ್ಲಿ ಸಿಗ್ತಾ ಇದೆ. ಅದೇ ರೀತಿಯಾಗಿ ಇಲ್ಲಿ ಎರಡನೇ ಒಂದು ಬಹುಪದೋಕ್ತಿಯನ್ನು ನಾನು ಬರ್ಕೊಂಡಿದ್ದೀನಿ. ಅದು ಪಿ ಆಫ್ ಎಕ್ಸ್ = 2x² + kx + √2 ಅಂತಕ್ಕಂಥ ಈ ಒಂದು ಎರಡನೇ ಒಂದು ಬಹುಪದೋಕ್ತಿ. ಈ ಒಂದು ಬಹುಪದೋಕ್ತಿಯಲ್ಲಿರ್ತಕ್ಕಂಥ ಕೆಯ ಬೆಲೆಯನ್ನು ನಾವು ಕಂಡು ಹಿಡಿಯೋಣ. ಇಲ್ಲಿ x-1 ಈ ಒಂದು ಬಹುಪದೋಕ್ತಿಯ ಅಪವರ್ತನ ಅಂತ ಕೊಟ್ಟಿದ್ದಾನೆ. ಇದರ ಒಂದು ಶೂನ್ಯತೆಯನ್ನು ನಾವು ಈ ಒಂದು ಬಹುಪದೋಕ್ತಿಯಲ್ಲಿ ಆದೇಶ ಮಾಡೋಣ. ಆದ್ದರಿಂದ ಪಿ ಆಫ್ 1 ಎಕ್ಸದ ಸ್ಥಾನದಲ್ಲಿ ನಾನು 1ಅನ್ನು ಆದೇಶ ಮಾಡ್ತಾ ಇದ್ದೀನಿ = 2ಕ್ಕೆ 2. ಎಕ್ಸದ ಸ್ಥಾನದಲ್ಲಿ ನಾನು 1ಅನ್ನು ಆದೇಶ ಮಾಡಿದ್ದೀನಿ. ವರ್ಗ ಇದೆ, ವರ್ಗವನ್ನು ಬರ್ಕೊಂಡಿದ್ದೀನಿ. ಪ್ಲಸ್ ಕೆಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಎಕ್ಸದ ಸ್ಥಾನದಲ್ಲಿ ನಾನು 1ಅನ್ನು ಆದೇಶ ಮಾಡಿದ್ದೀನಿ.
ಪ್ಲಸ್ ಪ್ಲಸ್ ರೂಟ್ 2 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು 2ಕ್ಕೆ 2 ಹಾಗೆ ನಾನು ಬರ್ಕೊಂಡಿದ್ದೀನಿ. 1ರ ವರ್ಗ 1 ಒಂದಲೇ 1 ಆಗ್ತದೆ, ಪ್ಲಸ್ ಪ್ಲಸ್ ಕೆ ಇಂಟು 1 ಕೆ ಒಂದಲೇ ಕೆ ಆಗ್ತದೆ, ಪ್ಲಸ್ ಪ್ಲಸ್ ರೂಟ್ 2 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು 2 ಗುಂಡ್ಲೆ 1 2 ಒಂದಲೇ 2 ಆಗ್ತದೆ, ಪ್ಲಸ್ ಕೆ ಪ್ಲಸ್ ರೂಟ್ 2 ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಎಕ್ಸ್ ಮೈನಸ್ 1 ಈ ಒಂದು ಬಹುಪದೋಕ್ತಿಯ ಅಪವರ್ತನವಾಗಿದೆ ಅಂತ ಕೊಟ್ಟಿದ್ದಾನೆ. ಅಂದರೆ ಇದರ ಒಂದು ಶೂನ್ಯತೆಯನ್ನು ನಾವು ಈ ಒಂದು ಬಹುಪದೋಕ್ತಿಯಲ್ಲಿ ಆದೇಶ ಮಾಡಿದರೆ ಅದೇನಾಗ್ತದೆ, 0ಗೆ ಸಮ ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ 2 ಪ್ಲಸ್ ಕೆ ಪ್ಲಸ್ ರೂಟ್ 2 ಏನಾಗ್ತದೆ, 0ಗೆ ಸಮ ಆಗ್ತದೆ. ಆದ್ದರಿಂದ 2 ಪ್ಲಸ್ ಕೆ ಪ್ಲಸ್ ರೂಟ್ 2 ಈಸ್ ಈಕ್ವಲ್ ಟು 0 ಆಗ್ತದೆ. ವಿದ್ಯಾರ್ಥಿಗಳೇ, ಎಡಭಾಗದಲ್ಲಿ ನಾನು ಕೆಯನ್ನು ಮಾತ್ರ ಉಳಿಸ್ಕೊಳ್ತಾ ಇದ್ದೀನಿ. ಈಸ್ ಈಕ್ವಲ್ ಟು ಇಲ್ಲಿ ಎಡಭಾಗದಲ್ಲಿ ಪ್ಲಸ್ 2 ಇತ್ತು, ಬಲಭಾಗಕ್ಕೆ ಹೋದರೆ ಅದು ಮೈನಸ್ 2 ಆಗ್ತದೆ. ಅದೇ ರೀತಿಯಾಗಿ ಎಡಭಾಗದಲ್ಲಿ ಪ್ಲಸ್ ರೂಟ್ 2 ಇತ್ತು, ಅದು ಬಲಭಾಗಕ್ಕೆ ಹೋದರೆ ಮೈನಸ್ ರೂಟು 2 ಆಗ್ತದೆ. ವಿದ್ಯಾರ್ಥಿಗಳೇ, ಈ ಎರಡು ಬೆಲೆಗಳಲ್ಲಿ ಮೈನಸ್ ಏನಾಗ್ತದೆ, ಸಾಮಾನ್ಯವಾಗಿ ಕಾಣ್ತದೆ. ಆದ್ದರಿಂದ ನಾನು ಮೈನಸನ್ನು ಹೊರಗಡೆ ತಗೊಳ್ತಾ ಇದ್ದೀನಿ. ಬ್ರಾಕೆಟ್ನಲ್ಲಿ 2 ಉಳಿತದೆ, ಪ್ಲಸ್ ರೂಟ್ 2 ಆಗ್ತದೆ ವಿದ್ಯಾರ್ಥಿಗಳೇ. ಅಂದರೆ ಈ ಒಂದು ಬಹುಪದೋಕ್ತಿಯಲ್ಲಿರ್ತಕ್ಕಂಥ ಈ ಒಂದು ಕೆದ ಬೆಲೆ ಅದು ಕೆ ಈಸ್ ಈಕ್ವಲ್ ಟು ಮೈನಸ್ ಆಫ್ 2 ಪ್ಲಸ್ ರೂಟ್ 2 ಅಂತ ತಾವು ಉತ್ತರವನ್ನು ಬರಿತೀರಾ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ಮೂರನೇ ಬಹುಪದೋಕ್ತಿಯಲ್ಲಿರುವ ಕೆದ ಬೆಲೆಯನ್ನು ನಾವು ಕಂಡುಹಿಡಿಯೋಣ. ಇಲ್ಲಿ ಪಿ ಎಫ್ ಎಕ್ಸ್ನ ಅಪವರ್ತನ ಎಕ್ಸ್ ಮೈನಸ್ 1 ಆಗಿದೆ. ಇದರ ಒಂದು ಶೂನ್ಯತೆ ಎಕ್ಸ್ ಮೈನಸ್ 1 ಈಕ್ವಲ್ ಟು 0 ಆಗ್ತದೆ. ಮೈನಸ್ 1 ಬಲಭಾಗಕ್ಕೆ ಬಂದರೆ ಪ್ಲಸ್ 1 ಆಗ್ತದೆ. ಎಕ್ಸ್ದ ಬೆಲೆ ನಮಗೆ 1 ಸಿಗ್ತಾ ಇದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಮೂರನೇ ಒಂದು ಬಹುಪದೋಕ್ತಿಯನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಪಿ ಎಫ್ ಎಕ್ಸ್ ಈಸ್ ಈಕ್ವಲ್ ಟು ಕೆ ಎಕ್ಸ್ ಸ್ಕ್ವಯರ್ ಮೈನಸ್ ರೂಟ್ 2 ಎಕ್ಸ್ ಪ್ಲಸ್ 1. ವಿದ್ಯಾರ್ಥಿಗಳೇ, ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸದ ಬೆಲೆಯನ್ನು ನಾವು ಆದೇಶ ಮಾಡೋಣ. ಪಿ ಆಫ್ 1 ಎಕ್ಸದ ಸ್ಥಾನದಲ್ಲಿ ನಾನು 1 ಆದೇಶ ಮಾಡ್ತಾ ಇದ್ದೀನಿ. ಈಸ್ ಈಕ್ವಲ್ ಟು ಕೆಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಎಕ್ಸದ ಸ್ಥಾನದಲ್ಲಿ 1 ನಾನು ಆದೇಶ ಮಾಡ್ತಾ ಇದ್ದೀನಿ. ವರ್ಗ ಇದೆ, ವರ್ಗವನ್ನು ಬರ್ಕೊಂಡಿದ್ದೀನಿ. ಮೈನಸ್ ರೂಟ್ 2 ಹಾಗೆ ನಾನು ಬರ್ಕೊಂಡಿದ್ದೀನಿ. ಎಕ್ಸದ ಸ್ಥಾನದಲ್ಲಿ ನಾನು 1 ಆದೇಶ ಮಾಡಿದ್ದೀನಿ, ಪ್ಲಸ್ 1 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ಕೆಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. 1ರ ವರ್ಗ 1 ಒಂದಲೇ 1 ಆಗ್ತದೆ, ಮೈನಸ್ ರೂಟ್ 2 ಹಾಗೆ ನಾನು ಬರ್ತಾ ಇದ್ದೀನಿ. ಈ ರೂಟ್ 2 1ಕ್ಕೆ ನಾವು ಗುಣಿಸಿದರೆ ಬೆಲೆಯಲ್ಲಿ ಏನು ಬದಲಾವಣೆ ಆಗಲ್ಲ. ರೂಟ್ 2 ಒಂದಲೇ ರೂಟ್ 2 ಆಗ್ತದೆ, ಪ್ಲಸ್ 1 ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಈ ಕೆ ಒಂದಲೇ ಕೆ, ಈ ಬ್ರಾಕೆಟ್ನಲ್ಲಿ 1 ಇದೆ, ಕೆ ಒಂದಲೇ ಕೆ ಆಗ್ತದೆ, ಮೈನಸ್ ರೂಟ್ 2 ಪ್ಲಸ್ 1 ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಎಕ್ಸ್ ಮೈನಸ್ 1 ಈ ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿಯ ಅಪವರ್ತನವಾಗಿದೆ ಅಂತ ಕೊಟ್ಟಿದ್ದಾನೆ. ಇದರ ಒಂದು ಶೂನ್ಯತೆಯನ್ನು ನಾವು ಈ ಒಂದು ಬಹುಪದೋಕ್ತಿಯಲ್ಲಿ ಆದೇಶ ಮಾಡಿದರೆ ಈ ಒಂದು ಬಹುಪದೋಕ್ತಿ ಏನಾಗ್ತದೆ, 0ಗೆ ಸಮ ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಕೆ ಮೈನಸ್ ರೂಟ್ 2 ಪ್ಲಸ್ 1 ಏನಾಗ್ತದೆ, 0ಗೆ ಸಮ ಆಗ್ತದೆ. ಆದ್ದರಿಂದ ಕೆ ಮೈನಸ್ ರೂಟ್ 2 ಪ್ಲಸ್ 1 ಈಸ್ ಈಕ್ವಲ್ ಟು 0 ಆಗ್ತದೆ. ವಿದ್ಯಾರ್ಥಿಗಳ ಎಡಭಾಗದಲ್ಲಿ ಕೆ ಮಾತ್ರ ನಾನು ಉಳಿಸ್ಕೊಳ್ತಾ ಇದ್ದೀನಿ. ಈಸ್ ಈಕ್ವಲ್ ಟು ಎಡಭಾಗದಲ್ಲಿ ಮೈನಸ್ ರೂಟ್ 2 ಇತ್ತು, ಬಲಭಾಗಕ್ಕೆ ಬಂದರೆ ಪ್ಲಸ್ ರೂಟ್ 2 ಆಗ್ತದೆ. ಎಡಭಾಗದಲ್ಲಿ ಪ್ಲಸ್ 1 ಇದೆ, ಬಲಭಾಗಕ್ಕೆ ಬಂದರೆ ಮೈನಸ್ 1 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ಮೂರನೇ ಬಹುಪದೋಕ್ತಿಯಲ್ಲಿ ಇರ್ತಕ್ಕಂಥ ಕೆದ ಬೆಲೆ ಕೆ ಈಸ್ ಈಕ್ವಲ್ ಟು ರೂಟ್ 2 ಮೈನಸ್ 1 ಅಂತ ತಾವು ಉತ್ತರವನ್ನು ಬರಿತೀರಾ. ಅದೇ ರೀತಿಯಾಗಿ ನಾಲ್ಕನೇ ಒಂದು ಬಹುಪದೋಕ್ತಿಯನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಪಿ ಎಫ್ ಎಕ್ಸ್ ಈಸ್ ಈಕ್ವಲ್ ಟು ಕೆ ಎಕ್ಸ್ ಸ್ಕ್ವಯರ್ ಮೈನಸ್ 3x ಪ್ಲಸ್ ಕೆ. ಈ ಒಂದು ಬಹುಪದೋಕ್ತಿಯಲ್ಲಿರ್ತಕ್ಕಂಥ ಕೆದ ಬೆಲೆಯನ್ನು ನಾವು ಕಂಡುಹಿಡಿಯೋಣ. ಇಲ್ಲಿ ಪಿ ಎಫ್ ಎಕ್ಸ್ನ ಅಪವರ್ತನ ಎಕ್ಸ್ ಮೈನಸ್ 1 ಆಗಿದೆ. ಈ ಒಂದು ಎಕ್ಸ್ ಮೈನಸ್ 1ರ ಶೂನ್ಯತೆ ಏನಾಗ್ತದೆ, ಎಕ್ಸ್ ಮೈನಸ್ 1 ಈಕ್ವಲ್ ಟು 0 ಆಗ್ತದೆ. ಮೈನಸ್ 1 ಎಡಭಾಗದಲ್ಲಿದೆ, ಬಲಭಾಗಕ್ಕೆ ಹೋದರೆ ಪ್ಲಸ್ 1 ಆಗ್ತದೆ. ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸದ ಬೆಲೆಯನ್ನು ನಾನು ಆದೇಶ ಮಾಡ್ತಾ ಇದ್ದೀನಿ. ಪಿ ಎಫ್ 1 ಎಕ್ಸದ ಸ್ಥಾನದಲ್ಲಿ 1 ಆದೇಶ ಮಾಡಿದ್ದೀನಿ. ಈಸ್ ಈಕ್ವಲ್ ಟು ಕೆವನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಎಕ್ಸದ ಸ್ಥಾನದಲ್ಲಿ 1 ನಾನು ಆದೇಶ ಮಾಡಿದ್ದೀನಿ. ವರ್ಗ ಇದೆ, ವರ್ಗವನ್ನು ಬರ್ಕೊಂಡಿದ್ದೀನಿ. ಮೈನಸ್ 3 ಹಾಗೆ ನಾನು ಬರ್ಕೊಂಡಿದ್ದೀನಿ. ಎಕ್ಸದ ಸ್ಥಾನದಲ್ಲಿ 1 ನಾನು ಆದೇಶ ಮಾಡಿದ್ದೀನಿ, ಪ್ಲಸ್ ಕೆಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ಕೆಯನ್ನು ನಾನು ಹಾಗೆ ನಾನು ಬರ್ಕೊಂಡಿದ್ದೀನಿ. 1ರ ವರ್ಗ 1 ಒಂದಲೇ 1 ಆಗ್ತದೆ, ಮೈನಸ್ 3 ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಬ್ರಾಕೆಟ್ನಲ್ಲಿ 1 ಇದೆ, 3 ಒಂದಲೇ 3 ಆಗ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಪ್ಲಸ್ ಕೆಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಇಲ್ಲಿ ಬ್ರಾಕೆಟ್ನಲ್ಲಿ 1 ಇದೆ, ಕೆ ಹೊರಗಡೆ, ಕೆ ಒಂದಲೇ ಕೆ ಆಗ್ತದೆ, ಮೈನಸ್ 3 ಪ್ಲಸ್ ಕೆಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ದಿಸ್ ಈಕ್ವಲ್ ಟು ಇಲ್ಲಿ ಪ್ಲಸ್ ಕೆ ಒಟ್ಟು 2 ಕೆ ಆಗ್ತದೆ ವಿದ್ಯಾರ್ಥಿಗಳೇ. 2 ಕೆ ಮೈನಸ್ 3 ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಎಕ್ಸ್ ಮೈನಸ್ 1 ಅಂತಕ್ಕಂಥದ್ದು ಈ ಒಂದು ಬಹುಪದೋಕ್ತಿಯ ಅಪವರ್ತನವಾಗಿದೆ ಅಂತ ಕೊಟ್ಟಿದ್ದಾನೆ. ಆದ್ದರಿಂದ ಎಕ್ಸ್ ಮೈನಸ್ 1ರ ಶೂನ್ಯತೆಯನ್ನು ಈ ಒಂದು ಬಹುಪದೋಕ್ತಿಯಲ್ಲಿ ನಾವು ಆದೇಶ ಮಾಡಿದರೆ ಈ ಒಂದು ಬಹುಪದೋಕ್ತಿ ಏನಾಗ್ತದೆ, 0ಗೆ ಸಮ ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ 2 ಕೆ ಮೈನಸ್ 3 ಏನಾಗ್ತದೆ, 2 ಕೆ ಮೈನಸ್ 3 0ಗೆ ಸಮ ಆಗ್ತದೆ.
ಆದ್ದರಿಂದ ಈ ಒಂದು 2k ಎಡಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ = ಎಡಭಾಗದಲ್ಲಿ -3 ಇದೆ, ಬಲಭಾಗಕ್ಕೆ ಹೋದರೆ +3 ಆಗ್ತದೆ. ಎಡಭಾಗದಲ್ಲಿ k ಹಾಗೆ ನಾನು ಬರ್ಕೊಂಡಿದ್ದೀನಿ = ಬಲಭಾಗದಲ್ಲಿ 3 ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಈ 2 kಗೆ ಗುಣಕಾರ ಇದೆ, ಎಡಭಾಗದಲ್ಲಿದೆ, ಬಲಭಾಗಕ್ಕೆ ಬಂದರೆ 3ಕ್ಕೆ ಏನಾಗ್ತದೆ, ಭಾಗಾಕಾರ ಆಗ್ತದೆ. ಆದ್ದರಿಂದ k = 3/2 ನಮಗೆ ಉತ್ತರ ಸಿಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು 4ನೇ ಬಹುಪದೋಕ್ತಿಯಲ್ಲಿ ಇರತಕ್ಕಂಥ kದ ಬೆಲೆ ಅದು k = 3/2 ಅಂತ ತಾವು ಉತ್ತರವನ್ನು ಬರೀತೀರಾ. ವಿದ್ಯಾರ್ಥಿಗಳೇ, ಅಭ್ಯಾಸದಲ್ಲಿರ್ತಕ್ಕಂಥ 4ನೇ ಮುಖ್ಯ ಪ್ರಶ್ನೆ ಅಪವರ್ತಿಸಿ. ವಿದ್ಯಾರ್ಥಿಗಳೇ, ಇಲ್ಲಿ ಒಟ್ಟು 4 ಬಹುಪದೋಕ್ತಿಗಳನ್ನು ಕೊಟ್ಟಿದ್ದಾನೆ. ಇವುಗಳ ಅಪವರ್ತನಗಳನ್ನು ನಾವು ಒಂದೊಂದಾಗಿ ಕಂಡು ಹಿಡಿಯೋಣ. ವಿದ್ಯಾರ್ಥಿಗಳೇ, 4ನೇ ಮುಖ್ಯ ಪ್ರಶ್ನೆಯಲ್ಲಿರತಕ್ಕಂಥ ಮೊದಲನೇ ಒಂದು ಬಹುಪದೋಕ್ತಿ 12x² - 7x + 1. ಈ ಒಂದು ಬಹುಪದೋಕ್ತಿಯ ನಾವು ಅಪವರ್ತನಗಳನ್ನು ನಾವು ಕಂಡು ಹಿಡಿಯಬೇಕಾಗಿದೆ. ವಿದ್ಯಾರ್ಥಿಗಳೇ, ಇಲ್ಲಿ x² ಸಹಗುಣಕ ಎಷ್ಟಿದೆ, +12. ಅಂದರೆ ಇಲ್ಲಿ ಏನಿಲ್ಲ ಅಂದರೂ ಕೂಡ ಪ್ಲಸ್ ಇರ್ತದೆ, 12 ಪ್ಲಸ್ ಇದೆ. ಅದೇ ರೀತಿಯಾಗಿ ಸ್ಥಿರ ಸಂಖ್ಯೆ 1 ಅದು ಕೂಡ ಪ್ಲಸ್ ಇದೆ. ವಿದ್ಯಾರ್ಥಿಗಳೇ, ಈ 2 ಬೆಲೆಗಳನ್ನು ನಾವು ಗುಣಿಸೋಣ. ಇದು ಕೂಡ ಪ್ಲಸ್ ಇದೆ, 12 ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗ್ತದೆ, 12 1 12 ಆಗ್ತದೆ. ವಿದ್ಯಾರ್ಥಿಗಳೇ, ನಮಗೀಗ 2 ಬೆಲೆಗಳು ಬೇಕು. ಇಲ್ಲಿ ಗುಣಿಸಿದರೆ +12 ಬರ್ತಕ್ಕಂಥ 2 ಬೆಲೆಗಳು, ಕೂಡಿಸಿದರೆ -7 ಬರ್ತಕ್ಕಂಥ 2 ಬೆಲೆಗಳು. ವಿದ್ಯಾರ್ಥಿಗಳೇ, ಗುಣಿಸಿದರೆ +12, ಕೂಡಿಸಿದರೆ -7 ಬರ್ತಕ್ಕಂಥ 2 ಬೆಲೆಗಳು. ನಾನಿಲ್ಲಿ -4 -3 ನಾನು ತೆಗೆದುಕೊಂಡಿದ್ದೇನೆ. ಇವೆರಡನ್ನು ನಾವು ಗುಣಿಸೋಣ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ, 4 3 12 ಆಗ್ತದೆ. ಅದೇ ರೀತಿಯಾಗಿ ಕೂಡಿಸಿದರೆ -4 -3 ಒಟ್ಟು -7 ಆಗ್ತದೆ ವಿದ್ಯಾರ್ಥಿಗಳೇ. ಗುಣಿಸಿದರೆ +12, ಕೂಡಿಸಿದರೆ -7 ಬರ್ತಕ್ಕಂಥ 2 ಬೆಲೆಗಳನ್ನು ನಾನು ಕಂಡುಹಿಡ್ಕೊಂಡಿದ್ದೀನಿ. ಅದು -4 -3 ನಮಗೆ ಸಿಕ್ಕಿದೆ. ವಿದ್ಯಾರ್ಥಿಗಳೇ, ದಿಸ್ = ಈ 12x² ಹಾಗೆ ನಾನು ಬರ್ಕೊಂಡಿದ್ದೀನಿ. ಈ ಒಂದು ಮೊದಲನೇ ಪದವನ್ನು, ಈ ಮಧ್ಯದ ಪದ -7x ಇದೆಯಲ್ಲ, ಇದನ್ನು ನಾನು ಬಿಡಿಸಿ ಬರ್ಕೊಳ್ತಾ ಇದ್ದೀನಿ. ಈ -7x ನಾನು -4x -3x ಅಂತ ನಾನು ಬಿಡಿಸಿ ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. -4x -3x ಒಟ್ಟು -7x ಆಗ್ತದೆ ವಿದ್ಯಾರ್ಥಿಗಳೇ. ಈ ಒಂದು ಕಡೆಯ ಪದ ಅದು +1 ಇದೆ, ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ದಿಸ್ = ವಿದ್ಯಾರ್ಥಿಗಳೇ, ಈ 2 ಬೆಲೆಗಳನ್ನು ನಾವು ಗಮನಿಸಿದರೆ ಇಲ್ಲಿ ಒಟ್ಟು 4 ಬೆಲೆಗಳು ಇದ್ದಾವೆ. ಈ ಮೊದಲನೇ 2 ಬೆಲೆಗಳನ್ನು ನಾವು ಗಮನಿಸಿದರೆ ಇವುಗಳಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಬೆಲೆ ಯಾವುದು ವಿದ್ಯಾರ್ಥಿಗಳೇ? 4 3 12, 4 1 4 ಅಂದರೆ 4 ಮಸ ನಮಗೆ ಸಿಗ್ತಾ ಇದೆ. ಅದೇ ರೀತಿಯಾಗಿ ಇಲ್ಲಿ x² ಇದೆ, ಇಲ್ಲಿ x ಇದೆ, ಅಂದರೆ x ಕೂಡ ಸಾಮಾನ್ಯವಾಗಿ ಇದೆ ವಿದ್ಯಾರ್ಥಿಗಳೇ. ಅಂದರೆ ಈ 2 ಬೆಲೆಗಳಲ್ಲಿ 4 ಮತ್ತು x ಏನಾಗಿದೆ, ಸಾಮಾನ್ಯವಾಗಿದೆ. ಮಸವನ್ನು ನಾವು ತೆಗಿಬಹುದು ವಿದ್ಯಾರ್ಥಿಗಳೇ. ಆದ್ದರಿಂದ ಈ 2 ಬೆಲೆಗಳಲ್ಲಿ 4x ನಾನು ಮಸ ತಗೊಂಡಿದ್ದೀನಿ. ಬ್ರ್ಯಾಕೆಟ್ನಲ್ಲಿ 4 3 12 ಆಗ್ತದೆ. ಅದೇ ರೀತಿಯಾಗಿ 1x ಏನಾಗಿದೆ, ಹೊರಗಡೆ ಹೋಗಿದೆ, ಮಸ ಹೋಗಿದೆ, 1x ಮಾತ್ರ ಉಳಿತದೆ ವಿದ್ಯಾರ್ಥಿಗಳೇ. ಮೈನಸ್ ಮೈನಸ್ ಈ ಒಂದು 4x ಮಸ ಹೊರಗಡೆ ಹೋಗಿದೆ ಅಂದರೆ ಇಲ್ಲಿ ಏನಿಲ್ಲ ಅಂದರೂ ಕೂಡ 1 ಮಾತ್ರ ಉಳಿತದೆ. ಆದ್ದರಿಂದ ಈ 2 ಬೆಲೆಗಳಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಬೆಲೆ 4x ನಾನು ಹೊರಗಡೆ ತಗೊಂಡಿದ್ದೀನಿ. ಬ್ರ್ಯಾಕೆಟ್ನಲ್ಲಿ 3x - 1 ಮಾತ್ರ ಉಳಿತದೆ. ಅದೇ ರೀತಿಯಾಗಿ ಈ 2 ಬೆಲೆಗಳನ್ನು ನಾವು ಗಮನಿಸಿದರೆ ವಿದ್ಯಾರ್ಥಿಗಳೇ, ಇವುಗಳಲ್ಲಿ ನಾನು ಏನು ಸಾಮಾನ್ಯವಾಗಿ ಕಾಣ್ತಾ ಇಲ್ಲ ಅಂದರೆ 1 ಸಾಮಾನ್ಯವಾಗಿ ಇದೆ ಅಂತ ಅರ್ಥ ವಿದ್ಯಾರ್ಥಿಗಳೇ. ಇಲ್ಲಿ 3x ಇದೆ, ಇಲ್ಲಿ +1 ಇದೆ, ಅಂದರೆ ಒಂದೇನಾಗಿದೆ, ಸಾಮಾನ್ಯವಾಗಿದೆ. ಯಾವ ಬೆಲೆಗಳು ಸಾಮಾನ್ಯವಾಗಿ ಇಲ್ಲ ಅಂದರೆ ಅಲ್ಲಿ 1 ಮಾತ್ರ ಸಾಮಾನ್ಯವಾಗಿ ಇರ್ತದೆ ಅಂತ ಅರ್ಥ. ಆದ್ದರಿಂದ ನಾನು -1 ನಾನು ಮಸ, ಈ 2 ಬೆಲೆಗಳಲ್ಲಿ ನಾನು ಮಸ ತಗೊಂಡಿದ್ದೀನಿ. ಬ್ರ್ಯಾಕೆಟ್ನಲ್ಲಿ ಮೈನಸ್ ಹೊರಗಡೆ ಹೋಗಿದೆ, 3x ಮಾತ್ರ ಬ್ರ್ಯಾಕೆಟ್ನಲ್ಲಿ ಉಳಿತದೆ. ಇಲ್ಲಿ ಮೈನಸ್ ಹೊರಗಡೆ ಹೋಗಿರೋದ್ರಿಂದ ನಾನು ಇಲ್ಲಿ ಪ್ಲಸ್ ಇದೆ, ನಾನು ಇಲ್ಲಿ ಮೈನಸನ್ನು ನಾನು ಬರ್ಕೊಳ್ತಾ ಇದ್ದೀನಿ. ಮೈನಸ್ ಇಂಟು ಮೈನಸ್ ಮತ್ತೆ ಪ್ಲಸ್ ಆಗ್ತದೆ. ಆದ್ದರಿಂದ 1 ಮಾತ್ರ ಉಳಿತದೆ. ವಿದ್ಯಾರ್ಥಿಗಳೇ, ಈ 2 ಬೆಲೆಗಳನ್ನು ನಾವು ಗಮನಿಸಿದರೆ ಇಲ್ಲಿ 3x - 1 ಬ್ರ್ಯಾಕೆಟ್ನಲ್ಲಿ 3x - 1 ಏನಾಗ್ತದೆ, ಮತ್ತೆ ಸಾಮಾನ್ಯವಾಗಿ ಕಾಣ್ತದೆ ವಿದ್ಯಾರ್ಥಿಗಳೇ. ಈ ಬ್ರ್ಯಾಕೆಟನ್ನು ನಾವು ಗಮನಿಸಿದರೆ ಈ 2 ಬ್ರ್ಯಾಕೆಟ್ನಲ್ಲಿರ್ತಕ್ಕಂಥ ಬೆಲೆಗಳು ಸಾಮಾನ್ಯವಾಗಿದ್ದಾವೆ. ಆದ್ದರಿಂದ 3x - 1 ನಾನು ಮಸ ತಗೊಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಆದ್ದರಿಂದ 3x - 1 ನಾನು ಮಸ ತಗೊಂಡಿದ್ದೀನಿ. 3x - 1 ಮಸ ಹೋಗಿದೆ ಅಂದರೆ ಇಲ್ಲಿ 4x ಮಾತ್ರ ಉಳಿತದೆ. ಅದೇ ರೀತಿಯಾಗಿ 3x - 1 ಮಸ ಹೋಗಿದೆ ಅಂದರೆ ಇಲ್ಲಿ -1 ಮಾತ್ರ ಉಳಿತದೆ ವಿದ್ಯಾರ್ಥಿಗಳೇ. ಆದ್ದರಿಂದ 3x - 1 ಇಂಟು 4x - 1 ಮಾತ್ರ ನಮಗೆ ಬೆಲೆಗಳು ಸಿಗ್ತಾ ಇದ್ದಾವೆ. ಆದ್ದರಿಂದ ಈ ಒಂದು ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿಯ ಅಪವರ್ತನಗಳು 3x - 1 ಮತ್ತು 4x - 1 ಅಂತ ತಾವು ಉತ್ತರವನ್ನು
ಉತ್ತರವನ್ನು ಬರಿತೀರಾ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಎರಡನೇ ಒಂದು ಬಹುಪದೋಕ್ತಿಯನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. 2x² ಪ್ಲಸ್ 7x ಪ್ಲಸ್ 3. ವಿದ್ಯಾರ್ಥಿಗಳೇ ಇಲ್ಲಿ ಮೊದಲನೇ ಪದ ಪ್ಲಸ್ 2 ಇದೆ, ಕೊನೆಯ ಪದ ಪ್ಲಸ್ 3 ಇದೆ. ಆದ್ದರಿಂದ ಈ ಎರಡು ಬೆಲೆಗಳನ್ನು ನಾವು ಗುಣಿಸೋಣ. 2 ಪ್ಲಸ್ ಇದೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗ್ತದೆ, 2 3 6 ಆಗ್ತದೆ. ವಿದ್ಯಾರ್ಥಿಗಳೇ ಗುಣಿಸಿದರೆ 6, ಕೂಡಿಸಿದರೆ ಮಧ್ಯದ ಪದ ಪ್ಲಸ್ 7 ಬರ್ತಕ್ಕಂಥ ಎರಡು ಬೆಲೆಗಳು. ನಾನಿಲ್ಲಿ ಪ್ಲಸ್ 6 ಮತ್ತು ಪ್ಲಸ್ 1 ನಾನು ತೆಗೆದುಕೊಂಡಿದ್ದೇನೆ. ಗುಣಿಸಿದರೆ ಪ್ಲಸ್ 6 ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗ್ತದೆ, 6 1 6 ಆಗ್ತದೆ. ಅಂದರೆ ಗುಣಿಸಿದರೆ 6 ಸಿಗ್ತದೆ. ಅದೇ ರೀತಿಯಾಗಿ ಕೂಡಿಸಿದರೆ ಇಲ್ಲಿ ವಿದ್ಯಾರ್ಥಿಗಳೇ ಪ್ಲಸ್ 6 ಇದೆ, ಪ್ಲಸ್ 1 ಇದೆ. ಪ್ಲಸ್ 6 ಪ್ಲಸ್ 1 ಪ್ಲಸ್ 7 ಆಗ್ತದೆ. ವಿದ್ಯಾರ್ಥಿಗಳೇ ಕೂಡಿಸಿದರೆ ಮಧ್ಯದ ಪದ ನಮಗೆ ಸಿಗ್ತದೆ, ಗುಣಿಸಿದರೆ ಕೊನೆಯ ಪದ. ಅಂದರೆ ಈ ಏನು ಸಹಗುಣಕಗಳನ್ನು ಮತ್ತು ಸ್ಥಿರ ಸಂಖ್ಯೆಯನ್ನು ನಾನು ಏನು ಗುಣಿಸಿದ್ದೀನಿ ಆ ಬೆಲೆ ನಮಗೆ ಸಿಗ್ತದೆ. ಆದ್ದರಿಂದ ದಿಸ್ ಈಕ್ವಲ್ ಟು 2x² ಹಾಗೆ ನಾನು ಬರ್ಕೊಂಡಿದ್ದೀನಿ. ಈ ಒಂದು ಮಧ್ಯದ ಪದ 7x ನಾನು ಬಿಡಿಸಿ ಬರ್ಕೊಳ್ತಾ ಇದ್ದೀನಿ. ಅದು ಪ್ಲಸ್ 6x ಪ್ಲಸ್ 1x ಪ್ಲಸ್ 6x ಪ್ಲಸ್ 1x ನಾನು ಬರ್ಕೊಂಡಿದ್ದೀನಿ. ಕೊನೆಯ ಪದ 3 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಇಲ್ಲಿ ಒಟ್ಟು 4 ಬೆಲೆಗಳು ನಮಗೆ ಕಾಣ್ತಾ ಇದ್ದಾವೆ. ಈ ಮೊದಲನೇ 2 ಬೆಲೆಗಳಲ್ಲಿ ಇರ್ತಕ್ಕಂಥ ಸಾಮಾನ್ಯ ಬೆಲೆ, ಸಾಮಾನ್ಯ ಪದ ಏನಾಗ್ತದೆ? 2 ಇದೆ, 2 1 2, 2 3 6 ಆಗ್ತದೆ ಮತ್ತು ಎಕ್ಸ್ ಕೂಡ ನಮಗೆ ಸಾಮಾನ್ಯವಾಗಿ ಕಾಣ್ತದೆ. ಆದ್ದರಿಂದ 2x ನಾನು ಮಸ ತೆಗಿತಾ ಇದ್ದೀನಿ ವಿದ್ಯಾರ್ಥಿಗಳೇ. ಆದ್ದರಿಂದ 2x ನಾನು ಮಸ ತಗೊಂಡಿದ್ದೀನಿ. 2x ಮಸ ಹೋಗಿದೆ ಅಂದರೆ ಈ ಒಂದು ಬೆಲೆಯಲ್ಲಿ ಎಕ್ಸ್ ಮಾತ್ರ ಉಳಿತದೆ. x² ಎಕ್ಸ್ ಹೊರಗಡೆ ಹೋಗಿದೆ, ಎಕ್ಸ್ ಮಾತ್ರ ಉಳಿತದೆ. ಪ್ಲಸ್ ಪ್ಲಸ್ 2 3 6 ಆಗ್ತದೆ ವಿದ್ಯಾರ್ಥಿಗಳೇ. ಅಂದರೆ 6x 2x ನಾನು ಮಸ ತಗೊಂಡಿದ್ದೀನಿ. 2 3 6 ಆಗ್ತದೆ. ಅಂದರೆ 3 ಮಾತ್ರ ಬ್ರಾಕೆಟ್ನಲ್ಲಿ ಉಳಿತದೆ, ಎಕ್ಸ್ ಕೂಡ ಮಸ ಹೋಗಿದೆ. ಅದೇ ರೀತಿಯಾಗಿ ಎಕ್ಸ್ ಪ್ಲಸ್ 3 ನಾವು ಗಮನಿಸಿದರೆ, ಈ ಎರಡು ಬೆಲೆಗಳನ್ನು ನಾವು ಗಮನಿಸಿದರೆ ಇಲ್ಲಿ ಏನು ಸಾಮಾನ್ಯವಾಗಿ ಕಾಣ್ತಾ ಇಲ್ಲ ವಿದ್ಯಾರ್ಥಿಗಳ ಬೆಲೆಗಳು. ಅಂದರೆ ಏನು ಸಾಮಾನ್ಯವಾಗಿ ಇಲ್ಲ ಅಂದರೆ ಅದು ಪ್ಲಸ್ 1 ಇರ್ತದೆ ಅಂತ ಅರ್ಥ. ಆದ್ದರಿಂದ ಪ್ಲಸ್ 1 ನಾನು ಮಸ ತಗೊಂಡಿದ್ದೀನಿ. ಬ್ರಾಕೆಟ್ನಲ್ಲಿ ಎಕ್ಸ್ ಉಳಿತದೆ, ಪ್ಲಸ್ 3 ಉಳಿತದೆ ವಿದ್ಯಾರ್ಥಿಗಳೇ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಈ ಎರಡು ಬೆಲೆಗಳನ್ನು ನಾವು ಗಮನಿಸಿದರೆ ಎಕ್ಸ್ ಪ್ಲಸ್ 3 ಎಕ್ಸ್ ಪ್ಲಸ್ 3 ಏನಾಗ್ತದೆ? ಸಾಮಾನ್ಯವಾಗಿ ಕಾಣ್ತದೆ. ಆದ್ದರಿಂದ ಎಕ್ಸ್ ಪ್ಲಸ್ 3 ನಾನು ಮಸ ತಗೊಂಡಿದ್ದೀನಿ. ಈ ಎಕ್ಸ್ ಪ್ಲಸ್ 3 ಮಸ ಹೋಗಿದೆ ಅಂದರೆ 2x ಏನಾಗ್ತದೆ? ಬ್ರಾಕೆಟ್ನಲ್ಲಿ ಉಳಿತದೆ, ಪ್ಲಸ್ 1 ಏನಾಗ್ತದೆ? ಬ್ರಾಕೆಟ್ನಲ್ಲಿ ಉಳಿತದೆ ವಿದ್ಯಾರ್ಥಿಗಳೇ. ಆದ್ದರಿಂದ 2x² ಪ್ಲಸ್ 7x ಪ್ಲಸ್ 3 ಅಪವರ್ತನಗಳು ಎಕ್ಸ್ ಪ್ಲಸ್ 3 ಇಂಟು 2x ಪ್ಲಸ್ 1 ಅಂತ ತಾವು ಉತ್ತರವನ್ನು ಬರಿತೀರಾ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಮೂರನೇ ಒಂದು ಬಹುಪದೋಕ್ತಿ 6x² ಪ್ಲಸ್ 5x ಮೈನಸ್ 6. ವಿದ್ಯಾರ್ಥಿಗಳೇ ಇಲ್ಲಿ x² ಸಹಗುಣಕ ಪ್ಲಸ್ 6 ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ಏನಿಲ್ಲ ಅಂದರೂ ಕೂಡ ಪ್ಲಸ್ ಇರ್ತದೆ, ಕೊನೆಯ ಪದ ಮೈನಸ್ ಇದೆ. ಈ ಎರಡು ಬೆಲೆಗಳನ್ನು ನಾವು ಗುಣಿಸೋಣ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ, 6 36 ಆಗ್ತದೆ. ವಿದ್ಯಾರ್ಥಿಗಳೇ ನಾವೀಗ ಎರಡು ಬೆಲೆಗಳನ್ನು ಕಂಡು ಹಿಡಿಯೋಣ. ಇಲ್ಲಿ ಗುಣಿಸಿದರೆ -6, ಕೂಡಿಸಿದರೆ ಮಧ್ಯದ ಪದ +5 ಬರ್ತಕ್ಕಂಥ ಎರಡು ಬೆಲೆಗಳು. ಆದ್ದರಿಂದ ನಾನಿಲ್ಲಿ +9 -4 ನಾನು ತೆಗೆದುಕೊಂಡಿದ್ದೇನೆ ವಿದ್ಯಾರ್ಥಿಗಳೇ. ಗುಣಿಸಿದರೆ -36, +9 -4 ಪ್ಲಸ್ ಇಂಟು ಮೈನಸ್ ಆಗ್ತದೆ, 9 4 36 ಆಗ್ತದೆ ವಿದ್ಯಾರ್ಥಿಗಳೇ. ಗುಣಿಸಿದರೆ ನಮಗೆ 36 ಅಂದರೆ -36 ಸಿಗ್ತದೆ ವಿದ್ಯಾರ್ಥಿಗಳೇ. ಕೂಡಿಸಿದರೆ ಮಧ್ಯದ ಪದ ನಮಗೆ ಸಿಗಬೇಕಾಗಿದೆ. ಆದ್ದರಿಂದ ಇಲ್ಲಿ +9 -4 ಇದೆ. 9ರಲ್ಲಿ 4 ನಾವು ಕಳೆದರೆ ನಮಗೆ +5 ಸಿಗ್ತದೆ ವಿದ್ಯಾರ್ಥಿಗಳೇ. ಅಂದರೆ ಕೂಡಿಸಿದರೆ ಮಧ್ಯದ ಪದ ನಮಗೆ ಸಿಗ್ತದೆ. ಆದ್ದರಿಂದ ನಾನು +9 -4 ನಾನು ಇಲ್ಲಿ ತೆಗೆದುಕೊಂಡಿದ್ದೇನೆ. ದಿಸ್ ಈಕ್ವಲ್ ಟು ಈ ಮೊದಲನೇ ಪದ 6x² ಹಾಗೆ ನಾನು ಬರ್ಕೊಂಡಿದ್ದೀನಿ. ಈ ಮಧ್ಯದ ಪದವನ್ನು ನಾನು ಬಿಡಿಸಿ ಬರ್ಕೊಳ್ತಾ ಇದ್ದೀನಿ. ಅದು +9 ಮತ್ತು -4 ಅಂತ ನಾನು ಬಿಡಿಸಿ ಬರ್ಕೊಳ್ತಾ ಇದ್ದೀನಿ. ಆದ್ದರಿಂದ ಈ ಒಂದು 5x ನಾನು +9x -4x ಅಂತ ನಾನು ಬಿಡಿಸಿ ಬರ್ಕೊಳ್ತಾ ಇದ್ದೀನಿ. 9xದಲ್ಲಿ 4x ನಾವು ಕಳೆದರೆ ನಮಗೆ +5x ಮಾತ್ರ ಉಳಿತದೆ. ಆದ್ದರಿಂದ ಈ ಮಧ್ಯದ ಪದವನ್ನು ನಾನು ಬಿಡಿಸಿ ಬರ್ಕೊಳ್ತಾ ಇದ್ದೀನಿ. -6 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಇಲ್ಲಿ ಒಟ್ಟು 4 ಬೆಲೆಗಳು ಇದ್ದಾವೆ. ಈ 4 ಬೆಲೆಗಳಲ್ಲಿ ಮೊದಲ 2 ಬೆಲೆಗಳನ್ನು ನಾವು ಗಮನಿಸಿದರೆ 6x² ಪ್ಲಸ್ 9xದಲ್ಲಿ ಯಾವುದು ಮೋಸ ಕಾಣ್ತಾ ಇದೆ? 3x ಏನಾಗ್ತದೆ? ಮೋಸ ಕಾಣ್ತದೆ. 3 2 6 x ಇದೆ, 3 3 9 ಅಂತ ನಾವು ಮೋಸ ತಗೊಳ್ಬೋದು. ಅದು 3x. ಆದ್ದರಿಂದ 6x² ಪ್ಲಸ್ 9xದಲ್ಲಿ 3x ನಾವು ಮಸ ತೆಗೆದುಕೊಳ್ಳಬಹುದು. ಬ್ರಾಕೆಟ್ನಲ್ಲಿ 3 2 6 ಆಗ್ತದೆ, x ಇಂಟು x² ಆಗ್ತದೆ. ಅಂದರೆ 3x ನಾನು ಮಸ ತಗೊಂಡಿದ್ದೀನಿ. ಬ್ರಾಕೆಟ್ನಲ್ಲಿ 2x ಉಳಿತದೆ,
ಪ್ಲಸ್ ಪ್ಲಸ್ ಈ 9xದಲ್ಲಿ 3x ಮಸ ಹೋದರೆ 3 3 9 ಆಗ್ತದೆ. ಎಕ್ಸ್ ಏನಾಗಿದೆ ಹೊರಗಡೆ ಹೋಗಿದೆ, ಅಂದರೆ 2x ಪ್ಲಸ್ 9 ಮಾತ್ರ ಬ್ರಾಕೆಟ್ನಲ್ಲಿ ಉಳಿತದೆ. ಈ ಎರಡು ಬೆಲೆಗಳನ್ನು ನಾವು ಗಮನಿಸಿದರೆ ಮೈನಸ್ ಏನಾಗಿದೆ ಸಾಮಾನ್ಯವಾಗಿ ಕಾಣ್ತಾ ಇದೆ. ಅದೇ ರೀತಿಯಾಗಿ 2 2 4 2 3 6 ವಿದ್ಯಾರ್ಥಿಗಳೇ, ಅಂದರೆ 2 ಏನಾಗ್ತದೆ ಸಾಮಾನ್ಯವಾಗಿ ನಮಗೆ ಕಾಣ್ತದೆ, ಮಸ ಸಿಗ್ತದೆ. ಆದ್ದರಿಂದ -2 ನಾನು ಮಸ ತಗೊಂಡಿದ್ದೀನಿ. 2 2 4 ಎಕ್ಸನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ಮೈನಸ್ ಹೊರಗಡೆ ಮೋಸ ಹೋಗಿದೆ, ಪ್ಲಸ್ ಉಳಿತದೆ. 2 3 6 ಆಗ್ತದೆ. ಆದ್ದರಿಂದ ಬ್ರಾಕೆಟ್ನಲ್ಲಿ ಈ ಎರಡು ಬೆಲೆಗಳನ್ನು ನಾವು ಗಮನಿಸಿದರೆ ನಮಗೆ -2 ಏನಾಗ್ತದೆ ಮಸ ಸಿಗ್ತದೆ. ಬ್ರಾಕೆಟ್ನಲ್ಲಿ 2x ಪ್ಲಸ್ 3 ಮಾತ್ರ ಉಳಿತದೆ. ವಿದ್ಯಾರ್ಥಿಗಳೇ, ಈ ಬೆಲೆ ಮತ್ತು ಈ ಬೆಲೆಯನ್ನು ನಾವು ಗಮನಿಸಿದರೆ 2x ಪ್ಲಸ್ 3 2x ಪ್ಲಸ್ 3 ಏನಾಗ್ತದೆ ಸಾಮಾನ್ಯವಾಗಿ ಕಾಣುತ್ತದೆ ಈ ಒಂದು ಬ್ರಾಕೆಟನ್ನು ನಾವು ಗಮನಿಸಿದರೆ. ಆದ್ದರಿಂದ ಈ ಎರಡು ಬೆಲೆಗಳಲ್ಲಿ 2x ಪ್ಲಸ್ 3 ಏನಾಗ್ತದೆ ಮಸ ಹೋಗಿದೆ ವಿದ್ಯಾರ್ಥಿಗಳೇ. ಆದ್ದರಿಂದ ನಾನು ಮಸ ತಗೊಂಡಿದ್ದೀನಿ. 2x ಪ್ಲಸ್ 3ಅನ್ನು ನಾನು ಮಸ ತಗೊಂಡಿದ್ದೀನಿ. ಬ್ರಾಕೆಟ್ನಲ್ಲಿ 3x ಉಳಿತದೆ, -2 ಮಾತ್ರ ಉಳಿತದೆ ವಿದ್ಯಾರ್ಥಿಗಳೇ. ಆದ್ದರಿಂದ 6x² ಪ್ಲಸ್ 5x ಮೈನಸ್ 6ರ ಅಪವರ್ತನಗಳು ಯಾವುವು ಅಂತಂದರೆ ಅದು 2x ಪ್ಲಸ್ 3 ಗುಂಡ್ಲೆ 3x ಮೈನಸ್ 2 ಅಂತ ತಾವು ಉತ್ತರವನ್ನು ಬರೀತೀರಾ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ನಾಲ್ಕನೇ ಒಂದು ಬಹುಪದೋಕ್ತಿ 3x² - x - 4. ವಿದ್ಯಾರ್ಥಿಗಳೇ, ಈ ಒಂದು ಬಹುಪದೋಕ್ತಿಯಲ್ಲಿ x² ಸಹಗುಣಕ ಇಲ್ಲಿ ಏನೆಲ್ಲ ಅಂದರೂ ಕೂಡ ಪ್ಲಸ್ ಇರ್ತದೆ. +3 ಇದೆ, ಸ್ಥಿರ ಸಂಖ್ಯೆ -4 ಇದೆ. ಪ್ಲಸ್ ಇಂಟು ಮೈನಸ್ ಆಗ್ತದೆ. 3 4 12 ಆಗ್ತದೆ ವಿದ್ಯಾರ್ಥಿಗಳೇ. -12 ಗುಣಿಸಿದರೆ -12, ಕೂಡಿಸಿದರೆ ಮಧ್ಯದ ಪದ ಎಷ್ಟಿದೆ -1 ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ಏನೆಲ್ಲ ಅಂದರೂ ಕೂಡ 1 ಇರ್ತದೆ, ಅಂದರೆ 1x ಗುಣಿಸಿದರೆ -12, ಕೂಡಿಸಿದರೆ -1 ಬರ್ತಕ್ಕಂಥ ಎರಡು ಬೆಲೆಗಳು ವಿದ್ಯಾರ್ಥಿಗಳೇ. ಕೂಡಿಸಿದರೆ -1 ಅಂದರೆ ಇಲ್ಲಿ ನಾನು +3 ಮತ್ತು -4 ನಾನು ತೆಗೆದುಕೊಂಡಿದ್ದೇನೆ. ಪ್ಲಸ್ ಇಂಟು ಮೈನಸ್ ಆಗ್ತದೆ. 3 4 12 ಆಗ್ತದೆ. ಗುಣಿಸಿದರೆ -12 ನಮಗೆ ಸಿಗ್ತದೆ. ಅದೇ ರೀತಿಯಾಗಿ ಕೂಡಿಸೋಣ. ಇಲ್ಲಿ +3 ಇದೆ, -4 ಇದೆ. ಸಣ್ಣ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯನ್ನು ನಾವು ಕಳೆದರೆ ನಮಗೆ -1 ಸಿಗ್ತದೆ, ಅಂದರೆ ಮಧ್ಯದ ಪದ ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಮೊದಲನೇ ಪದ 3x² ಹಾಗೆ ನಾನು ಬರ್ಕೊಂಡಿದ್ದೀನಿ. ಈ ಮಧ್ಯದ ಪದ -x ಅನ್ನು ನಾನು ಬಿಡಿಸಿ ಬರ್ಕೊಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಅಂದರೆ +3x -4x ಅನ್ನಾಗಿ ನಾನು ಬಿಡಿಸಿ ಬರ್ಕೊಂಡಿದ್ದೀನಿ. -4 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ಈ ಎರಡು ಬೆಲೆಗಳನ್ನು ನಾವು ಗಮನಿಸಿದರೆ ಇಲ್ಲಿ ಒಟ್ಟು 4 ಬೆಲೆಗಳು ಇದ್ದಾವೆ. ಈ ಮೊದಲ ಎರಡು ಬೆಲೆಗಳನ್ನು ನಾವು ಗಮನಿಸಿದರೆ 3x² ಪ್ಲಸ್ 3xದಲ್ಲಿ 3x ಏನಾಗ್ತದೆ ಸಾಮಾನ್ಯವಾಗಿ ಕಾಣ್ತದೆ, ಮಸ ಕಾಣ್ತದೆ. ಆದ್ದರಿಂದ ನಾನು 3x ನಾನು ಮಸ ತಗೊಂಡಿದ್ದೀನಿ. ಬ್ರಾಕೆಟ್ನಲ್ಲಿ 3x² 3x ಮಸ ಹೋದರೆ x ಮಾತ್ರ ಉಳಿತದೆ. ಈ 3x ಮಸ ಹೋಗಿದೆ ಅಂದರೆ ಇಲ್ಲೇನಿರ್ತದೆ, ಏನಿಲ್ಲ ಅಂದರೂ ಕೂಡ +1 ಮಾತ್ರ ಇರ್ತದೆ. ಆದ್ದರಿಂದ ಬ್ರಾಕೆಟನ್ನು ನಾನು ಹಾಕ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಈ ಎರಡು ಬೆಲೆಗಳನ್ನು ನಾವು ಗಮನಿಸಿದರೆ ಮೈನಸ್ ಏನಾಗ್ತದೆ ಸಾಮಾನ್ಯವಾಗಿ ಕಾಣ್ತದೆ. 4x - 4ದಲ್ಲಿ 4 ಏನಾಗ್ತದೆ ಸಾಮಾನ್ಯವಾಗಿ ಕಾಣ್ತದೆ, ಅಂದರೆ -4 ನಾನು ಸಾಮಾನ್ಯವಾಗಿ ಮಸ ತಗೊಂಡಿದ್ದೀನಿ. ಇಲ್ಲಿ -4 ಹೊರಗಡೆ ಹೋದರೆ x ಮಾತ್ರ ಬ್ರಾಕೆಟ್ನಲ್ಲಿ ಉಳಿತದೆ. -4 ಹೊರಗಡೆ ಹೋದರೆ ಇಲ್ಲಿ ಏನಿಲ್ಲ ಅಂದರೂ ಕೂಡ +1 ಮಾತ್ರ ಉಳಿತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಎರಡು ಬೆಲೆಗಳಲ್ಲಿ -4 ಹೊರಗಡೆ ಮಸ ಹೋಗಿದೆ, ಬ್ರಾಕೆಟ್ನಲ್ಲಿ x + 1 ಮಾತ್ರ ಉಳಿತದೆ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ, ಈ ಎರಡು ಬೆಲೆಗಳನ್ನು ನಾವು ಗಮನಿಸಿದರೆ x + 1 ಮತ್ತೇನಾಗ್ತದೆ ಸಾಮಾನ್ಯವಾಗಿ ಕಾಣ್ತದೆ, ಮಸ ಕಾಣ್ತದೆ. ಆದ್ದರಿಂದ x + 1 ನಾನು ಮಸ ತಗೊಂಡಿದ್ದೀನಿ. ಇಲ್ಲೇನು ಉಳಿತದೆ x + 1 ಮಸ ಹೋಗಿದ್ರೆ ಅಂದರೆ 3x ಮಾತ್ರ ಉಳಿತದೆ, 3x ಉಳಿತದೆ. ಅದೇ ರೀತಿಯಾಗಿ -4 ಮಾತ್ರ ಉಳಿತದೆ. ಇಲ್ಲಿ x + 1 ಮಸ ಹೋಗಿದೆ. ಆದ್ದರಿಂದ 3x - 4 ಮಾತ್ರ ಈ ಬ್ರಾಕೆಟ್ನಲ್ಲಿ ಉಳಿತದೆ. ಆದ್ದರಿಂದ ವಿದ್ಯಾರ್ಥಿಗಳೇ 3x² - x - 4ರ ಅಪವರ್ತನಗಳು x + 1 ಇಂಟು 3x - 4 ಅಂತ ತಾವು ಉತ್ತರವನ್ನು ಬರ್ತೀರಾ. ವಿದ್ಯಾರ್ಥಿಗಳೇ, ಈ ವಿಡಿಯೋ ತಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ತಮ್ಮ ಫ್ರೆಂಡ್ಸು ಕೂಡ ಈ ವಿಡಿಯೋನ ಶೇರ್ ಮಾಡಿ. ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಅಭ್ಯಾಸದಲ್ಲಿರ್ತಕ್ಕಂಥ ಉಳಿದಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ.